ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಒಂದು ರಾಶಿಯ ಭವಿಷ್ಯವನ್ನು ಅಥವಾ ಜಾತಕವನ್ನು ತಿಳ್ಕೋಬೇಕು ಅಂತಂದರೆ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಯಾವ ಗ್ರಹಗಳು, ಯಾವ ಪ್ರಮುಖ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ, ಯಾವ ಕ್ಷೇತ್ರದ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ದಾವೆ ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಈಗ ನಾವು ಕೂಡ ಮೊದಲು ಗ್ರಹಗಳ ಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ. ಯಾಕೆಂದರೆ ಈ ಫೆಬ್ರವರಿ ತಿಂಗಳು ತುಂಬಾ ಮುಖ್ಯವಾದಂತಹ ತಿಂಗಳು. ಸೂರ್ಯ ನಿಮ್ಮ ರಾಶಿ ಅಂದರೆ ಸಿಂಹ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಸದ್ಯಕ್ಕೆ 6ನೇ ಮನೆಯಲ್ಲಿದ್ದು ನಂತರ 7ನೇ ಮನೆಗೆ ಸಂಚಾರವನ್ನು ಬದಲಾಯಿಸ್ತಾನೆ. ಇದು ಶತ್ರುಗಳ ಮೇಲೆ ಜಯ, ನಂತರ ಸಂಬಂಧಗಳಲ್ಲಿ ಅಹಂಕಾರ, ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಗುರು ನಿಮ್ಮ 11ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಬೃಹತ್ ಆದಾಯ ಮತ್ತು ಜನಸಂಪರ್ಕ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಯೋಗಕಾರಕನಾದಂತಹ ಮಂಗಳ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ನಂತರ 7ನೇ ಮನೆಗೆ ಬದಲಾಗ್ತಾನೆ. ಇದು ವಿರೋಧಿಗಳ ಮರ್ದನ, ನಂತರ ಸಂಗಾತಿಯೊಂದಿಗೆ ಕಲಹ, ಈ ಒಂದು ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ಬುಧ ನಿಮ್ಮ 7ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ವ್ಯಾಪಾರ, ಮಾತುಕತೆ ಮತ್ತು ವಾಣಿಜ್ಯ ಈ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಕೇತು ನಿಮ್ಮ ರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಆತ್ಮ ಸಂದೇಹ ಮತ್ತು ವೈರಾಗ್ಯ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫೆಬ್ರವರಿ ತಿಂಗಳ ಮೊದಲಾರ್ಧವು ಸ್ಪರ್ಧೆಗಳನ್ನು ಎದುರಿಸಲು ಅದ್ಭುತವಾಗಿದೆ. 6ನೇ ಮನೆಯಲ್ಲಿ ಮಂಗಳನು ಉಚ್ಚನಾಗಿರುವುದರಿಂದ ಮತ್ತು ಸೂರ್ಯನು ಅಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳನ್ನು ಸುಲಭವಾಗಿ ಸೋಲಿಸುತ್ತೀರಿ. ಕಾನೂನು ಹೋರಾಟಗಳಲ್ಲಿ ಜಯ, ಸಾಲದ ಹೊರೆಯ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚಿದೆ. ನೀವು ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾಣಿಸಿಕೊಳ್ತೀರಿ. ಗ್ರಹಗಳು 7ನೇ ಮನೆಗೆ ಸರಿದಂತೆ ಅಂದರೆ 7ನೇ ಮನೆಗೆ ತಮ್ಮ ಸಂಚಾರವನ್ನು ಬದಲಾಯಿಸಿದಂತೆ ಸಹಭಾಗಿತ್ವದ ಮೇಲೆ ಗಮನವನ್ನು ಹರಿಸಬೇಕಾಗುತ್ತೆ. ಇದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದಂತಹ ಸಮಯ. 11ನೇ ಮನೆಯಲ್ಲಿರುವಂತಹ ಗುರು ಲಾಭದಾಯಕ ಒಪ್ಪಂದಗಳನ್ನು ತಂದರೂ ಕೂಡ 7ನೇ ಮನೆಯಲ್ಲಿರುವ ರಾಹು ಮತ್ತು ಮಂಗಳನ ಪ್ರಭಾವವು ನಂಬಿಕೆಗೆ ಅರ್ಹವಲ್ಲದ ಪಾಲುದಾರರನ್ನು ತರಬಹುದು. ಫೆಬ್ರವರಿ 20ರ ನಂತರ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ತುಂಬ ಎಚ್ಚರಿಕೆಯಿಂದ ಪತ್ರಗಳನ್ನು ಪರಿಶೀಲನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋಣ. ಆರ್ಥಿಕವಾಗಿ ಈ ವರ್ಷದ ಅತ್ಯುತ್ತಮ ತಿಂಗಳುಗಳಲ್ಲಿ ಈ ಫೆಬ್ರವರಿ ತಿಂಗಳು ಕೂಡ ಒಂದು. 11ನೇ ಮನೆಯಲ್ಲಿರುವಂತಹ ಗುರು ಭರ್ಜರಿ ಧನಲಾಭವನ್ನು ತಂದುಕೊಡ್ತಾನೆ. ಮುಖ್ಯ ವೃತ್ತಿಯ ಜೊತೆಗೆ ಉಪಕಸುಬುಗಳಿಂದಲೂ ಕೂಡ ಆದಾಯ ಹರಿದು ಬರುತ್ತದೆ. ಸ್ನೇಹಿತರು ಅಥವಾ ಹಿರಿಯರು ಅಥವಾ ಒಡಹುಟ್ಟಿದವರಿಂದ ಧನ ಸಹಾಯ ಅಥವಾ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಆದರೂ 8ನೇ ಮನೆಯಲ್ಲಿರುವಂತಹ ಶನಿಯು ತೆರಿಗೆ, ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾನೆ. ಆದಾಯ ಚೆನ್ನಾಗಿದೆ ಎಂದು ಅತಿಯಾಗಿ ಖರ್ಚು ಮಾಡಬೇಡಿ, ಏಕೆಂದರೆ 7ನೇ ಮನೆಯ ಪ್ರಭಾವದಿಂದ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಉಳಿತಾಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯ ಯಾವ ರೀತಿ ಇದೆ ಅಂತ ನೋಡೋಣ. ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ಈ ತಿಂಗಳಲ್ಲಿ ಸಿಗ್ತವೆ. ಲಗ್ನದಲ್ಲಿರುವಂತಹ ಕೇತು ಒಂದು ರೀತಿಯ ವೈರಾಗ್ಯ, ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟ ಆಯಾಸವನ್ನು ಉಂಟು ಮಾಡಬಹುದು. ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಿ ಎನ್ನುವಂತಹ ಭಾವನೆ ನಿಮಗೆ ಕಾಡ್ಬೋದು. ದೈಹಿಕವಾಗಿ ನೀವು ಅಲ್ಲೇ ಇದ್ದರೂ ಕೂಡ ಮಾನಸಿಕವಾಗಿ ನಿಮಗೆ ಎಲ್ಲೋ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ಗೊಂದಲ ನಿರ್ಮಾಣ ಆಗ್ಬೋದು. 8ನೇ ಮನೆಯ ಶನಿಯ ಪ್ರಭಾವದಿಂದ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಮರುಕಳಿಸಬಹುದು. ಅಂದರೆ ಹಳೆಯ ಮೂಳೆ ಅಂತಂದರೆ ಮುಂಚೆ ನಿಮಗೇನಾದರೂ ಮೂಳೆ ನೋವಿಗೆ ಸಂಬಂಧಪಟ್ಟಂತೆ ಏನಾರ ಸಮಸ್ಯೆಗಳು ಇದ್ದರೆ ಅದು ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯನು ರಾಹುವನ್ನು ಎದುರಿಸುವುದರಿಂದ ಉಷ್ಣದ ಸಮಸ್ಯೆಗಳು, ರಕ್ತದೊತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳು ನಿಮಗೆ ಆರೋಗ್ಯಕ್ಕೆ ತುಂಬ ಮುಖ್ಯ. ಅತಿಯಾದ ಒತ್ತಡವು ದೈಹಿಕ ಕಾಯಿಲೆಗಳಿಗೆ ನೇರ ಕಾರಣವಾಗಬಹುದು. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಸಪ್ತಮ ಭಾವವು
ಗ್ರಹಗಳ ದಾಳಿಗೆ ಒಳಗಾದಂತಿದೆ. ಅವಿವಾಹಿತರಿಗೆ ಹಠಾತ್ತನೆ ಪ್ರೇಮ ಸಂಬಂಧಗಳು ಬರಬಹುದು. ಇದು ಸ್ವಲ್ಪ ಅಸ್ಥಿರವಾಗಿರುವ ಸಾಧ್ಯತೆ ಕೂಡ ಇದೆ. ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗಬಹುದು. ವಿವಾಹಿತರಿಗೆ ಇದು ಪರೀಕ್ಷೆಯ ಸಮಯ ಕೂಡ. ಯಾಕೆಂದರೆ ಅಹಂಕಾರ ಅಂದರೆ ಸೂರ್ಯ ಇರೋ ಜಾಗದಲ್ಲಿ ನಿಮಗೆ ಅಹಂಕಾರ ಮತ್ತು ಮಂಗಳನಿಂದ ಕೋಪ ಮತ್ತು ರಾಹುವಿನಿಂದ ಗೊಂದಲ. ಸೂರ್ಯ ಅಹಂಕಾರ, ಮಂಗಳ ಕೋಪ, ರಾಹು ಗೊಂದಲ ಒಂದೇ ಮನೆಯಲ್ಲಿ ಇರುವುದರಿಂದ ಸ್ಫೋಟಕ ವಾಗ್ವಾದಗಳು ನಡೆಯಬಹುದು. ಈ ಮೂರು ಒಂದೇ ಕಡೆ ಇರೋದರಿಂದ ನಿಮ್ಮಲ್ಲಿ ಅಹಂಕಾರ, ಕೋಪ, ಗೊಂದಲ ಮೂರೂ ಕೂಡ ಏಕಕಾಲದಲ್ಲಿ ಬರ್ಬೋದು. ಇದರಲ್ಲಿ ತುಂಬಾ ವಾಗ್ವಾದಗಳು ಬರ್ಬೋದು, ಗೊಂದಲಗಳು ಸೃಷ್ಟಿಯಾಗ್ಬೋದು. ಸಂಗಾತಿಯು ಬಂಡಾಯವಿದ್ದಂತೆ ಅಥವಾ ಹೆಚ್ಚಿನ ಸ್ವಾತಂತ್ರ್ಯ ಬಯಸಿದಂತೆ ಅನಿಸಬಹುದು. ಸಿಂಹ ರಾಶಿಯವರಾದಂತಹ ನೀವು ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಶಾಂತವಾಗಿರುವುದು ಭಾಳ ಮುಖ್ಯ. ಗುರುವು 7ನೇ ಮನೆಯನ್ನು ನೋಡುವುದರಿಂದ ನೀವು ವಿವೇಚನೆಯಿಂದ ವರ್ತಿಸಿದರೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಇನ್ನು ಶಿಕ್ಷಣ, ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಬುದ್ಧಿಶಕ್ತಿ ಚುರುಕಾಗಿರುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ತೋರಿಸ್ತೀರಿ. ಆದರೆ ಸಾಮಾಜಿಕ ವಲಯ ಮತ್ತು ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳ್ಳಬಹುದು. ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಅಧ್ಯಯನದ ಮೇಲೆ ಕೂಡ ಸ್ವಲ್ಪ ಪರಿಣಾಮವನ್ನು ಬೀರಬಹುದು. ಲಗ್ನದಲ್ಲಿರುವಂತಹ ಕೇತು ನಿಮ್ಮ ಗುರಿಯ ಬಗ್ಗೆ ಗೊಂದಲವನ್ನು ಮೂಡಿಸಬಹುದು. ನಿಯಮಿತ ವೇಳಾಪಟ್ಟಿಯನ್ನು ಅನುಸರಿಸುವುದು ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಇದನ್ನು ನೆನಪಲ್ಲೇ ಇಟ್ಕೋಬೇಕು. ಸ್ನೇಹಿತರೆ, ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಈಗ ತಿಳಿಸ್ಕೊಡ್ತೀನಿ. ಸಂಬಂಧಗಳಲ್ಲಿನ ಉದ್ವೇಗವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಿಂಹ ರಾಶಿಗೆ ಸಂಬಂಧಪಟ್ಟವರು ಈ ಒಂದು ಪರಿಹಾರಗಳನ್ನು ಮಾಡಬಹುದು. ಸೂರ್ಯ ನಮಸ್ಕಾರ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯನು ಈ ತಿಂಗಳು ಸ್ವಲ್ಪ ಬಲಹೀನನಾಗಿರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸುವಾಗ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಅರ್ಪಿಸುವುದು ತುಂಬ ಶ್ರೇಯಸ್ಕರ. ಇನ್ನು ಲಗ್ನದ ಕೇತುವಿನಿಂದ ಉಂಟಾಗುವ ಗೊಂದಲವನ್ನು ನಿವಾರಿಸಲು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇದು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಇನ್ನು ಈ ತಿಂಗಳು ರಾಹು ಮತ್ತು ಶನಿಯ ಪ್ರಭಾವ ಹೆಚ್ಚಾಗಿರುವುದರಿಂದ ಮುಖ್ಯ ಕೆಲಸಗಳಿಗೆ ಹೋಗುವಾಗ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಇನ್ನು ಮನೆಯಲ್ಲಿ ಕಲಹಗಳಾಗುತ್ತಿದ್ದರೆ ಪ್ರತಿ ಶುಕ್ರವಾರದಂದು ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನಕ್ಕೆ ಸಿಹಿ ಪದಾರ್ಥವನ್ನು ಅರ್ಪಿಸಿ ಸಂಗಾತಿಯ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ನೀವು ಶಾಂತವಾಗಿದ್ದು ಬಿಡೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.